ರಾಜ್ಯದಲ್ಲಿ ಮಿನಿ ಸಮರ ರಂಗೇರ್ತಾ ಇದೆ. ಕೊನೆಗೂ ಅಳೆದು ತೂಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಸಮರ್ಥ ಶಾಮನೂರು ಮತ್ತು ಉಮೇಶ್ ಮೇಟಿಗೆ ಹೈಕಮಾಂಡ್ ಮಣೆ ಹಾಕಿದ್ಯಾಕೆ? ಕಾಂಗ್ರೆಸ್ ಲೆಕ್ಕಾಚಾರ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ ರಂಗೇರಿದ ಉಪಚುನಾವಣಾ ಕಣ. ಅಳೆದು ತೂಗಿ ಟಿಕೆಟ್ ಘೋಷಿಸಿದ ಕಾಂಗ್ರೆಸ್. ರಾಜ್ಯದಲ್ಲಿ ಮಿನಿ ಸಮರ ರಂಗೇರ್ತಾ ಇದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದ ಕಾಂಗ್ರೆಸ್ ಟಿಕೆಟ್ ಕೊನೆಗೂ ಅನೌನ್ಸ್ ಆಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ಗೆ, ಬಾಗಲಕೋಟೆ ಟಿಕೆಟ್ HY ಮೇಟಿಯವರ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ನೀಡಲಾಗಿದೆ. ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಅಯ್ಯೋ ಬಹಳ ಸಂತೋಷ ಆಯ್ತ್ರಿ. ನಾವು ಇಲ್ಲಿ ದುಗಮ್ಮ ಗುಡಿ ಸುತ್ತಲೂ ಅಡ್ಡಾಡ್ತಿದ್ವಿ. ಎಲ್ಲಾರು ಸಿಕ್ರು. ನನಗೆ ಗೊತ್ತಾಗಿಂತ ಮುಂಚೆ ಇವ್ರೇ ನನಗೆ ಹೇಳಿದ್ರು, ಅದಕ್ಕೂ ಅನೌನ್ಸ್ ಆಗೈತಿ ಅಂತ. ಬಹಳ ಖುಷಿ ಆಯ್ತು. ನಾವೆಲ್ಲ ನೀವೇ ನೋಡ್ತಿದ್ರಿ ಎಷ್ಟು ಖುಷಿಯಾಗಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಈ ಸತಿ ಕಾಂಗ್ರೆಸ್ ಗೆಲ್ಸಕ್ಕೆ. ಪ್ರತಿ ಸಲ ಗೆದ್ದೈತಿ, ಈ ಸತಿನೂ ಗೆದ್ದೈತಿ. ನಮ್ಮ ಮನೆ ಗೊಂದಲನೇ ಇಲ್ಲ ರೀ. ನಮ್ಮ ಮನೆ ಗೊಂದಲನೇ ಇಲ್ಲ. ಎಲ್ಲರೂ ಒಕ್ಕಟ್ಟಾಗಿ 4 ಜನ ಒಟ್ಟಿ CM ಅಂತಕ್ಕೆ ಹೋಗಿ, ಉಪಮುಖ್ಯಮಂತ್ರಿ ಅಂತಕ್ಕೆ ಹೋಗಿ, ಸತೀಶ್ ಜಾರಕಿಹೊಳಿ ಅಂತಕ್ಕೆ ಹೋಗಿ, ಎಲ್ಲ ತಿಮ್ಮಾಪುರ ಉಸ್ತುವಾರಿ ಮಂತ್ರಿಕ್ಕೆ ಹೋಗಿ, ನಾವೆಲ್ಲರೂ ಕೂಡ ಹೋಗಿ ನೀವು ಯಾರಿಗೆ ಕೊಟ್ಟರು ಮಾಡ್ತೀವಿ ಅಂತ ಹೇಳಿ ಒಪ್ಪಿಗೆ ಬಂದಿದ್ದೀವಿ. 4 ಜನ ಕೂಡ ಇರ್ತೀವಿ. ನಾವು 4 ಜನ ಕೂಡ ಪ್ರಚಾರ ಮಾಡ್ತೀವಿ. ಬೈ ಎಲೆಕ್ಷನ್ ಗೆಲ್ಲಬೇಕು ಅಂತ ಜಿದ್ದಿಗೆ ಬಿದ್ದಿರುವ ಬಿಜೆಪಿ ತಂತ್ರಕ್ಕೆ ಕೌಂಟರ್ ನೀಡಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಹಾಗಾದ್ರೆ ಕಾಂಗ್ರೆಸ್ ಹಾಕಿರೋ ಲೆಕ್ಕಾಚಾರ ಏನು? ಯಾವ ಆಧಾರದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ದಾವಣಗೆರೆ ಗೆಲ್ಲಲು ಕೈ ಲೆಕ್ಕಾಚಾರ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಶಾಮನೂರು ಅಭ್ಯರ್ಥಿ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಅನುಕಂಪದ ಅಲೆ. ST ಸಮುದಾಯಕ್ಕೆ ಟಿಕೆಟ್ ಘೋಷಣೆ ಮಾಡಿರೋ ಬಿಜೆಪಿ. ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಸಮರ್ಥ್ಗೆ ಬರುವ ಲೆಕ್ಕಾಚಾರ. ಹೀಗಾಗಿ ಕಾಂಗ್ರೆಸ್ಗೆ ಅನುಕೂಲ ಆಗಬಹುದು ಎಂಬ ಅಂದಾಜು. ಅಹಿಂದ ಪ್ಲಸ್ ಲಿಂಗಾಯತ ಮತಗಳ ಒಗ್ಗೂಡಿದ್ರೆ ಜಯದ ಲೆಕ್ಕಾಚಾರ. ಅಲ್ಪಸಂಖ್ಯಾತ ಮತಗಳು ಬಿಜೆಪಿಗೆ ಹೋಗುವುದಿಲ್ಲ ಎಂಬ ನಂಬಿಕೆ. ಬಾಗಲಕೋಟೆ ಗೆಲ್ಲಲು ಕೈ ಲೆಕ್ಕಾಚಾರ. HY ಮೇಟಿ ನಿಧನದ ಕಾರಣ ಅನುಕಂಪದ ಅಲೆ ಇರುತ್ತೆ. ಉಮೇಶ್ ಮೇಟಿ ಅವರು HY ಮೇಟಿಯ 2ನೇ ಪುತ್ರ. ಮಲ್ಲಿಕಾರ್ಜುನ ಮೇಟಿಗೆ ಹೋಲಿಸಿದ್ರೆ ಉಮೇಶ್ ಮೇಟಿ ಉತ್ತಮ ಕುಟುಂಬ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆಗೆ ಉತ್ತಮ ಬಾಂಧವ್ಯ. ಕ್ಷೇತ್ರದಲ್ಲಿ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ ಹೆಚ್ಚಿನ ನಂಬಿಕೆ. ಕಳೆದ 2 ತಿಂಗಳಿನಿಂದ ಕೆಲಸ ಶುರು ಮಾಡಿರುವ ಸತೀಶ್ ಜಾರಕಿಹೊಳಿ ಟೀಮ್ ಸಮೀಕ್ಷೆಯಲ್ಲೂ ಉಮೇಶ್ ಮೇಟಿ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತ. ಮಹಾದೇವಿ ಮೇಟಿ ವರ್ಚಸ್ಸು ಕ್ಷೇತ್ರದಲ್ಲಿ ಅಷ್ಟು ಇಲ್ಲ ಎಂಬ ಚರ್ಚೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಲಿಂಗಾಯತ ಸಮುದಾಯ ನಿಂತರೂ ಅಹಿಂದ ಮತಗಳನ್ನ ಒಗ್ಗೂಡಿಸುವ ಲೆಕ್ಕಾಚಾರದಲ್ಲಿರುವ ಕಾಂಗ್ರೆಸ್ ಪಡೆ. ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಗೆಲ್ಲಲು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಯುದ್ಧವಾಗ್ತಾ ಇದೆ. ದಾವಣಗೆರೆಯಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದು, ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅಖಾಡದಲ್ಲಿ ಸದ್ದು ಮಾಡ್ತಿದ್ದಾರೆ. 2 ಕ್ಷೇತ್ರಗಳಲ್ಲಿ ಮತದಾರರು ಗೆಲುವಿನ ಹಾರ ಯಾರಿಗೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.